ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಆಗ್ತಾರೆ ಎನ್ನುವಂತ ಅತ್ಯಂತ ದೊಡ್ಡ ಮಾಹಿತಿ ಈಗ ಬರ್ತಾ ಇದೆ. ಹಾಗಾದ್ರೆ ವಿಜಯೇಂದ್ರ ಅವರನ್ನ ಮರು ಆಯ್ಕೆ ಮಾಡುವ ಡೇಟ್ ಕೂಡ ಯಾವುದು, ಯಾವ ದಿನಾಂಕದಂದು ವಿಜಯೇಂದ್ರ ಅವರನ್ನ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸ್ತಾರೆ ಮತ್ತು ಅದು ದೊಡ್ಡ ಘೋಷಣೆಯಾಗತ್ತೆ ಅನ್ನುವಂತ ಮಾಹಿತಿ ಕೂಡ ಇದೀಗ ಬರ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಮುಂದೆ ಬೇರೆ ಆಯ್ಕೆ ಇರಲಿಲ್ವಾ? ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೆ ನಾಯಕನನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿದ್ರೆ ಯಾವೆಲ್ಲ ತೊಂದರೆ ಆಗ್ತಿತ್ತು? ಜೊತೆಗೆ ವಿಜಯೇಂದ್ರ ಅವರಲ್ಲಿ ಕಂಡು ಬಂದಂತ ದೊಡ್ಡ ಪ್ಲಸ್ ಪಾಯಿಂಟ್ ಏನು? ಬಿಜೆಪಿಯ ಮುಂದಿನ ನಾಯಕನಾಗಿ ಗುರುತಿಸಲ್ಪಟ್ಟಿರುವಂತಹ ವಿಜಯೇಂದ್ರ ಅವರಲ್ಲಿ ಅಂತ ದೊಡ್ಡ ಗುಣ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, 2023 ನವೆಂಬರ್ 10ರಂದು ಬಿಜೆಪಿಯ ಕೇಂದ್ರ ಹೈಕಮಾಂಡ್ ಒಂದು ಅನೌನ್ಸ್ ಮಾಡುತ್ತೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನ ಕೂಡ ಘೋಷಣೆ ಮಾಡಿ ಅತ್ಯಂತ ದೊಡ್ಡ ಕುತೂಹಲಕ್ಕೆ ತೆರೆಯನ್ನ ಎಳೆಯುತ್ತೆ. ಅದಾದ ನಂತರ ಸರಿಸುಮಾರು ಮುಕ್ಕಾಲು ವರ್ಷ ಆಯ್ತು ಬಂತು. ಇದೀಗ ದೊಡ್ಡ ಕೂಗು ಏರ್ಪಟ್ಟಿದೆ. ಅಂದ್ರೆ ಬಿಜೆಪಿಯ ಒಂದು ಟೀಮ್ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಜೊತೆಗೆ ವಿಜಯೇಂದ್ರ ಅವರು ಹಿರಿಯ ನಾಯಕರನ್ನ ತಮ್ಮ ಜೊತೆಗೆ ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗ್ತಾ ಇಲ್ಲ, ಅವರ ಒಂದು ಕೂಗಿಗೆ ಸ್ಪಂದಿಸ್ತಾ ಇಲ್ಲ ಎನ್ನುವಂತ ದೊಡ್ಡ ಕೂಗು ಕೂಡ ಹಿರಿಯ ನಾಯಕರು, ಅದರಲ್ಲೂ ಸೋಮಣ್ಣ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ರೆಬಲ್ ಪಕ್ಷದ ಅನೇಕ ನಾಯಕರು, ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಬಿ.ಪಿ. ಹರೀಶ್ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು, ಜೊತೆಗೆ ಯಂಗ್ಸ್ಟರ್ ಆಗಿರುವಂತ ಪ್ರತಾಪ್ ಸಿಂಹ ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ಒಂದು ಕೂಗನ್ನ ಕೂಗ್ತಾನೆ ಬಂದಿದ್ರು. ಅದಾದ ನಂತರ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಕಡೆ ಅಳೆದು ತೂಗಿ ಯಾರನ್ನ ಬಿಜೆಪಿ ಅಧ್ಯಕ್ಷನಾಗಿ ಮಾಡಿದ್ರೆ ಒಳ್ಳೆಯದು ಎನ್ನುವಂತ ಲೆಕ್ಕಾಚಾರ ಮಾಡಿದಾಗ ಕೂಡ ಬಿಜೆಪಿ ಹತ್ರ ಯಾವುದೇ ಒಬ್ಬ ನಾಯಕನನ್ನ ಗುರ್ತು ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರ ಜೊತೆ ಇದ್ದದ್ದು ಅಪೋಸಿಟ್ ಆಗಿದ್ದು ವಿಜಯೇಂದ್ರ ಅವರನ್ನ ಕಂಪೇರ್ ಮಾಡಿ ಯಾರಾದ್ರೂ ಒಬ್ಬ ನಾಯಕನಾಗಿ ಮಾಡ್ಬೇಕಂದ್ರೆ ಅದು ವಿಜಯೇಂದ್ರ ಅವರ ತೂಕ ಜಾಸ್ತಿ ಇತ್ತು. ಯಾಕೆ ವಿಜಯೇಂದ್ರ ಅವರನ್ನೇ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತ ಲೆಕ್ಕಕ್ಕೆ ಹೈಕಮಾಂಡ್ ಬಂತು ಎನ್ನುವುದಕ್ಕೆ ಅನೇಕ ಕಾರಣ ಇದೆ. ನಾನು ಒಂದು 10 ಪಾಯಿಂಟ್ ಹೇಳ್ತೇನೆ. ಒಂದೊಂದೇ ಪಾಯಿಂಟ್ ಅನ್ನ ವಿಜಯೇಂದ್ರ ಅವರ ಪ್ಲಸ್ ಪಾಯಿಂಟ್ ಅನ್ನು ನೋಡೋಣ, ಜೊತೆಗೆ ಒಂದು 4-5 ಮೈನಸ್ ಪಾಯಿಂಟ್ ಕೂಡ ವಿಜಯೇಂದ್ರ ಅವರ ಹತ್ರ ಇದೆ. ಮೊದಲಿಗೆ ವಿಜಯೇಂದ್ರ ಅವರ ಪ್ಲಸ್ ಪಾಯಿಂಟ್ ಅನ್ನ ನೋಡೋದಾದ್ರೆ, ವಿಜಯೇಂದ್ರ ಅವರು ಯಡಿಯೂರಪ್ಪನವರ ಮಗ. ಯಡಿಯೂರಪ್ಪ ಅಂದ ಕೂಡಲೇ ನಿಮ್ಗೆ ಅನ್ಸುತ್ತೆ ನಮ್ಮ ಸೌತ್ ಇಂಡಿಯಾದಲ್ಲಿ ಹಿಂದಿ ಬೆಲ್ಟ್ ಇರೋದಂತ ಪ್ರಾದೇಶಿಕ ಭಾಷೆಯ ದೊಡ್ಡದ ಮಟ್ಟಿಗೆ ತನ್ನ ಹಿರಿಮೆಯನ್ನ ಅಥವಾ ತನ್ನ ಪ್ರಭುತ್ವವನ್ನು ಸಾಧಿಸಿರುವಾಗ ಕರ್ನಾಟಕದಲ್ಲಿ ಬಿಜೆಪಿಯ ಖಾತೆ ಕೂಡ ಇರಲಿಲ್ಲ. ಬಿಜೆಪಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 2 ಪಕ್ಷ ಇತ್ತು. ಒಂದು ಸೆಕ್ಯುಲರ್ ಪಕ್ಷ ಅಂದ್ರೆ ಜಾತ್ಯತೀತ ಜನತಾದಳ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ. ಇವೆರಡು ಪಕ್ಷದ ನಡುವೆ ದೊಡ್ಡದಾದಂತಹ ಪೈಪೋಟಿ ನಡೀತಾನೆ ಇತ್ತು. ಅಂತದ್ರಲ್ಲಿ ಮತ್ತೊಂದು ಪಕ್ಷ ಬಂದ್ಕೊಂಡು ಕರ್ನಾಟಕದಲ್ಲಿ ಅದ್ರ ಸೌತ್ ಇಂಡಿಯಾದಲ್ಲಿ ಬೇರೂರ್ಬೇಕಂದ್ರೆ ಅದು ಕಷ್ಟ ಸಾಧ್ಯವಾಗಿತ್ತು. ಅಂತದ್ರಲ್ಲಿ ವಿ.ಎಸ್. ಆಚಾರ್ಯ, ಯಡಿಯೂರಪ್ಪ, ಅನಂತ್ ಕುಮಾರ್, ಜೊತೆಗೆ ಸಿದ್ದೇಶ್ವರ ತಂದೆ ಮಲ್ಲಿಕಾರ್ಜುನ ಆಗಿರ್ಬೋದು, ಅನಂತ್ ಕುಮಾರ್, ಯಡಿಯೂರಪ್ಪ, ಹೀಗೆ ಅನೇಕ ದೊಡ್ಡ ಮುಖಂಡರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸ್ಥಾಪಿಸಿ ಸೈಕಲ್ ಮೇಲೆ ಕರ್ನಾಟಕದಲ್ಲಿ ಓಡಾಡಿ, ಅದರಲ್ಲೂ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸೌತ್ ಕರ್ನಾಟಕದಲ್ಲಿ ಅಂದ್ರೆ ಸೌತ್ ಇಂಡಿಯಾದ ಹೆಬ್ಬಾಗಿಲನ್ನ ತೆರೆದಂತಹ ಹೆಗ್ಗಳಿಕೆ ಅದು ಯಾರಿಗಾದ್ರೂ ಇದ್ರೆ ಅದು ಯಡಿಯೂರಪ್ಪನವರಿಗೆ. ಅಂತ ಒಬ್ಬ ಮುಖಂಡ ಬಿಜೆಪಿಯನ್ನು 4 ಬಾರಿ ಮುಖ್ಯಮಂತ್ರಿಯಾಗಿ ಅಂತ ಒಬ್ಬ ಮುಖಂಡನ ಮಗ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಡಿಯೂರಪ್ಪನವರ ಮಗ ಎನ್ನುವುದು ಕೂಡ ವಿಜಯೇಂದ್ರ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಎರಡನೇದಾಗಿ ಯಡಿಯೂರಪ್ಪ ಲಿಂಗಾಯತ್ ಮುಖಂಡ, ವಿಜಯೇಂದ್ರ ಲಿಂಗಾಯತ್ ಮುಖಂಡ. ಹಾಗಾಗಿ ಲಿಂಗಾಯತ ಮುಖಂಡರಾಗಿರುವ ಕಾರಣಕ್ಕಾಗಿ ನಮ್ಮ ಕರ್ನಾಟಕ 7.5 ಕೋಟಿ ಜನಸಂಖ್ಯೆ ಇರುವಾಗ ಸರಿಸುಮಾರು 1 ಕೋಟಿ ಜನಸಂಖ್ಯೆಯಷ್ಟು ಲಿಂಗಾಯತರಿದ್ದಾರೆ. ವೀರಶೈವ ಮತ್ತು ಪಂಚಮಸಾಲಿ 2 ಸೇರಿದ್ರೆ ಸರಿಸುಮಾರು 1 ಕೋಟಿ ಜನಸಂಖ್ಯೆ ಇದ್ದಾರೆ. ಇದು SC ST ಮತ್ತು ಅಲ್ಪಸಂಖ್ಯಾತರನ್ನ ಹೊರತುಪಡಿಸಿದ್ರೆ ಅತ್ಯಂತ ಜಾಸ್ತಿ ಜನಸಂಖ್ಯೆ ಇರುವಂತ, ಬಹುಮತ ಇರುವಂತ ಮತ್ತು ಒಂದು ಸರ್ಕಾರವನ್ನು ಡಿಸೈಡ್ ಮಾಡುವಂತ ಒಂದು ಯಾವ್ದಾದ್ರು ಒಂದು ಜನಸಂಖ್ಯೆ ಇದೆ ಅಂದ್ರೆ ಅದು ಲಿಂಗಾಯತ ಕಮ್ಯುನಿಟಿ. ಹೀಗಾಗಿ ಯಡಿಯೂರಪ್ಪನವರ ಕುಟುಂಬ ಲಿಂಗಾಯತ ಕುಟುಂಬಕ್ಕೆ ಸೇರಿದೆ. ವಿಜಯೇಂದ್ರ ಲಿಂಗಾಯತ ಮುಖಂಡನಾಗಿದ್ದಾರೆ. ಹಾಗಾಗಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ನಿಮ್ಗೆ ಅನೇಕ ಮುಖಂಡರು ಇರ್ತಾರೆ. ಸಿದ್ದರಾಮಯ್ಯನವರು ಅಹಿಂದ ಚಳುವಳಿ ಬಂದ್ರು ಕೂಡ ಮಠ ಮಾನ್ಯಗಳಿಗೆ ಅವರು ಜಾಸ್ತಿ ಬೆಲೆ ಕೊಡಲ್ಲ. ಸೋಮಣ್ಣನವರು ಲಿಂಗಾಯತ ಮುಖಂಡರಾದ್ರೂ ಕೂಡ ಅವರು ತುಮಕೂರು ಕಡೆ ಮಾತ್ರ ಲಕ್ಷ್ಯವನ್ನು ಕೊಡ್ತಾರೆ. ಹೀಗೆ ಅನೇಕರಿದ್ದಾರೆ. ಆದ್ರೆ ಯಡಿಯೂರಪ್ಪನವರು ಯಾವುದೇ ಒಂದು ಎಡಪಂಥೀಯ ಆಗಿರ್ಬೋದು, ಬಲಪಂಥೀಯ ಆಗಿರ್ಬೋದು, ಅಲ್ಪಸಂಖ್ಯಾತ ಒಂದು ಮೌಲ್ಯಗಳೇ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಮುಖಂಡರೇ ಆಗಿರ್ಬೋದು, ಎಲ್ರಿಗೂ ಕೂಡ ಅವರು ತನ್ನ ಅಧಿಕಾರದಲ್ಲಿ ಬೇಕಾದಷ್ಟು ಸಹಾಯವನ್ನ ಮಠ ಮಾನ್ಯಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಪುತ್ರರಾದಂತ ವಿಜಯೇಂದ್ರ ಅವರು ಕೂಡ ಇಂಥದೊಂದು ಪ್ಲಸ್ ಪಾಯಿಂಟ್ ಅನ್ನು ಹೊಂದಿದ್ದಾರೆ. ಯಾಕಂದ್ರೆ ಅವರಿಗೆ ಮಠ ಮಾನ್ಯಗಳ ಆಶೀರ್ವಾದ ಇದೆ. ಅದರಲ್ಲೂ ತುಮಕೂರು ಆಗಿರ್ಬೋದು, ಸಿರಿಗಿರಿ ಆಗಿರ್ಬೋದು, ಹೀಗೆ ಅನೇಕ ದೊಡ್ಡ ಮಠಗಳ ಆಶೀರ್ವಾದ ಕೂಡ ಯಡಿಯೂರಪ್ಪನವರ ಮಗನಿಗಿದೆ.
ಜೊತೆಗೆ ವಿಜೇಂದ್ರ ಯಂಗ್ಸ್ಟರ್. ನೋಡಿ, ಈ ಹಿಂದೆ ಅನೇಕರು ದೊಡ್ಡ ದೊಡ್ಡವರು ರಾಜ್ಯಾಧ್ಯಕ್ಷರಾದಾಗ ನಿಮಗೆ ಸದಾನಂದ ಗೌಡ ಆಗಿರ್ಬೋದು, ಅಥವಾ ಈಶ್ವರಪ್ಪ ಆಗಿರ್ಬೋದು, ಕಟೀಲ್ ಆಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಇವೆಲ್ಲ ರಾಜ್ಯಾಧ್ಯಕ್ಷರಾಗಿರುವಾಗ ಯಡಿಯೂರಪ್ಪನವರ ನೆರಳಿತ್ತು. ಈ ರಾಜ್ಯಾಧ್ಯಕ್ಷರು ಏನೇ ಮಾಡಬೇಕು, ಟಿಕೆಟ್ ಹಂಚಿಕೆ ಆಗಿರ್ಬೋದು, ಏನೇ ನಿರ್ಣಯ ಕೈಗೊಳ್ಳಬೇಕಾದ್ರೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ಜನರಲ್ಲಿತ್ತು. ನೀವು ರಾಜ್ಯಾಧ್ಯಕ್ಷರು ಯಾರೇ ಆದ್ರೂ ಕೂಡ ನಿಮಗೆ ಪರೋಕ್ಷವಾಗಿ ಬಿಜೆಪಿ ಒಂದಿತ್ತು, ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಘೋಷಣೆ ಬಿಫೋರ್ ಚುನಾವಣೆ ಆಗ್ತಿತ್ತು, ಬಿಫೋರ್ ಇಲೆಕ್ಷನ್ ಆಗ್ತಿತ್ತು. ಹಾಗಾಗಿ ಆ ರಾಜ್ಯಾಧ್ಯಕ್ಷರಿಗೆ ಅಷ್ಟು ಬೆಲೆ ಇರ್ತಿರ್ಲಿಲ್ಲ. ಆದ್ರೆ ಇದೀಗ ಯಡಿಯೂರಪ್ಪನವರು ಹಿಂದೆ ಸರಿದಿದ್ದಾರೆ. ಯಡಿಯೂರಪ್ಪನ ನೆರಳಿದ್ರು ಕೂಡ ಯಡಿಯೂರಪ್ಪನವರು ರಾಜಕೀಯ ಚುನಾವಣೆಗೆ ಅಥವಾ ಅಲ್ಲಿ ಕೈ ಆಡಿಸ್ಲಿಕ್ಕೆ ಹೋಗ್ತಿಲ್ಲ. ಅದರಲ್ಲಿ ಮುಖ್ಯವಾಗಿ ಈಗ ಯಡಿಯೂರಪ್ಪನವರ ಮಗನಾಗಿರುವಂತ ವಿಜೇಂದ್ರ ಅವರು ಇದ್ದಾರಲ್ಲ, ವಿಜೇಂದ್ರ ಅವರು ಯಂಗ್ಸ್ಟರ್ ಆಗಿದ್ದಾರೆ, ತನ್ನ ಒಂದು ಟೀಮನ್ನು ಕಟ್ಕೋತಿದ್ದಾರೆ. ಹೇಗಂದ್ರೆ ನೀವು ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡುವವರು ಕೂಡ ಸುಮಾರು ಎಲ್ಲರೂ ಕೂಡ 50 ವರ್ಷದ ಒಳಗಿನವರಾಗಿರ್ತಾರೆ. ತಾಲೂಕಾಧ್ಯಕ್ಷರು ಆಯ್ಕೆ ಮಾಡುವವರು ಕೂಡ ಎಲ್ಲರೂ 20ರಿಂದ 30, 40 ವರ್ಷದವರಾಗಿರ್ತಾರೆ. ಜೊತೆಗೆ ಪಕ್ಷದ ವಕ್ತಾರರನ್ನು ನೋಡಿ, ಎಲ್ಲರೂ ಕೂಡ 25, 30, 40 ವರ್ಷದವರನ್ನ ಮಾತ್ರ ಆಯ್ಕೆ ಮಾಡಿ ಅವರಲ್ಲಿ ಒಂದು ರೆಬಲಿಸಮ್ ಇರುತ್ತೆ, ಅವರಲ್ಲಿ ಒಂದು ಜೋಶ್ ಇರುತ್ತೆ ಅನ್ನೋದು ಕಾರಣಕ್ಕಾಗಿ ಪ್ರೀತಮ್ ಗೌಡ, ರಾಜೀವ್ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸವನ್ನು ಅಚ್ಚುಕಟ್ಟಿನಿಂದ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅದೇನೆಂದ್ರೆ ವಿಜೇಂದ್ರ ಅವರು ಒಂದು ಟೀಮ್ ಅನ್ನ ಕಟ್ತಾ ಇದ್ದಾರೆ. ಅವರಿಗೆ 2-3 ವರ್ಷಗಳ ಕಾಲ 10 ವರ್ಷಗಳ ಒಂದು ಗೇಮ್ ಇದೆ. ಹೀಗಾಗಿ ವಿಜೇಂದ್ರ ಅವರು ಯಂಗ್ಸ್ಟರ್ ಮತ್ತು ಇಡೀ ಪ್ರವಾಸವನ್ನು ಕೈಗೊಳ್ಳುವಾಗ ಒಬ್ಬ ಯಂಗ್ಸ್ಟರ್ ಆಗಿದ್ರೆ ಅವರಿಗೆ ಒಳ್ಳೇದಾಗುತ್ತೆ, ಸುಸ್ತಾಗಲ್ಲ. ಇವೆಲ್ಲ ಕಾರಣದಿಂದಾಗಿ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ನೀವು ಅನೇಕ ಹಿರಿಯ ನಾಯಕರಾಗಿರ್ಬೋದು, ಅನೇಕ ಹಿರಿಯ ನಾಯಕರು ಮಾತಾಡುವಾಗ ಭಾಷೆ ಮೇಲೆ ನಿಗಾ ಇರಲ್ಲ. ಏನೋ 100 ಭಾಷಣ ಮಾಡುವಾಗ ಒಂದು ಭಾಷಣ ತಪ್ತಾರೆ. ಅದು ಈಶ್ವರಪ್ಪ ಆಗಿರ್ಬೋದು, ಈಗ MLC ಆಗಿರುವಂತ ರವಿಕುಮಾರ್ ಈಗಾಗಲೇ 2 ಸಲ ಹಾದಿ ತಪ್ಪಿದ್ದಾರೆ. ಒಂದು ಕಲಬುರಗಿಯ DC ವಿಷಯದಲ್ಲೂ ಕೂಡ ಅವರು ಹಾದಿ ತಪ್ಪಿದ್ರು ಮತ್ತು ಅವರಿಗೆ ಕೋರ್ಟ್ ಚಾಟಿಯನ್ನು ಬಿಸ್ತು. ಇದೀಗ ಇವತ್ತು ಕೂಡ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಅದೇನಂದ್ರೆ CS ಆಗಿರುವಂತ ಚೀಫ್ ಸೆಕ್ರೆಟರಿ ಆಗಿರುವಂತ ಸಾಲಿನಿ ರಜನೀಶ್ ಅವರ ವಿರುದ್ಧ ಕೂಡ ಅವಹೇಳನಕಾರಿ ಮಾತಾಡಿಕೊಂಡು ಇದೀಗ ದೊಡ್ಡ ಕಾಂಟ್ರವರ್ಸಿಯನ್ನು ಮಾಡ್ಕೊಂಡಿದ್ದಾರೆ. ಅಂತ ವಿಷಯವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ವಿಜಯೇಂದ್ರ ಅವರ ಹತ್ರ ಭಾಷೆ ಹಿಡಿತಾ ಇದೆ. ನೋಡಿ, ಯಡಿಯೂರಪ್ಪನವರಿಗೂ ಕೂಡ ಅದೊಂದಿತ್ತು. ಯಡಿಯೂರಪ್ಪನವರು ಯಾವುದೇ ಒಂದು ಕಾರಣಕ್ಕೂ ಕೂಡ ಭಾಷೆಯ ಮೇಲೆ ಅಥವಾ ಭಾಷಣದ ವಿಷಯದಲ್ಲಿ ಅಥವಾ ಯಾರನ್ನು ತೆಗಳುವ ವಿಷಯದಲ್ಲಿ ಯಾವತ್ತೂ ಕೂಡ ಕಾಂಟ್ರವರ್ಸಿಗೆ ಸಿಕ್ಕಾಕೊಂಡರಲ್ಲ. ಅವರು ಎಲ್ಲಾ ಧರ್ಮವನ್ನು ಪ್ರೀತಿ ಮಾಡಿದವರು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಹೀಗೆ ಎಲ್ಲರೂ ಕೂಡ ಧರ್ಮದ ಆಧಾರದಲ್ಲಿ ಡಿವೈಡ್ ಮಾಡ್ಕೊಂಡವರು ಎಲ್ಲ. ನೀವು ಸಿದ್ದರಾಮಯ್ಯನವರು ತೆಗೆದುಕೊಂಡಾಗ ಹಿಂದೂ ವಿರೋಧಿ ಅಂತ ಹೇಳ್ಬೋದು, ಆದ್ರೆ ಯಡಿಯೂರಪ್ಪನವರು ತೆಗೆದುಕೊಂಡಾಗ ಅವರು ಹಿಂದೂ ಪರ, ಮುಸ್ಲಿಂ ವಿರೋಧಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಂತ ಒಂದು ಚಾಕಚಕ್ಯತೆ, ಅಂತ ಒಂದು ಗುಣ ಯಡಿಯೂರಪ್ಪನವರ ಮಗನಾದಂತ ವಿಜೇಂದ್ರ ಅವರಲ್ಲಿ. ಅವರಿಗೆ ಹಿಂದಿ ಬರುತ್ತೆ, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಮತ್ತು ಹೈಕಮಾಂಡ್ ಜೊತೆ ಒಳ್ಳೆಯ ಕಾಂಟ್ಯಾಕ್ಟ್ ಇದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ರಾಜಕಾರಣಕ್ಕಾಗಿ, ವೈಯಕ್ತಿಕ ವಿಷಯಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿದಂತ ಒಂದು ವಿಷಯಕ್ಕೆ ಬರಲ್ಲ ಮತ್ತು ಕೀಳು ಮಟ್ಟದ ರಾಜಕಾರಣವನ್ನ ಮಾಡಿದಂತವರಲ್ಲ. ಜೊತೆಗೆ ಪಕ್ಷಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲ ಇದೆಯಲ್ಲ, ನಿಮ್ಗೆ ಅರ್ಥ ಆಗತ್ತೆ DK ಶಿವಕುಮಾರ್ ಯಾಕೆ KPCC ಅಧ್ಯಕ್ಷರಾಗಿ ಸರಿಸುಮಾರು 5 ವರ್ಷಗಳ ಕಾಲ ಈಗಿನ ಸ್ಥಿತಿಯಲ್ಲಿದ್ದಾರೆ ಎನ್ನುವ ಕಾರಣ ಕೂಡ ಅದೇ ಆಗಿರುತ್ತೆ. ಜೊತೆಗೆ DK ಶಿವಕುಮಾರ್ ಸೆಡ್ ಹೊಡಬೇಕು, ಅವರ ಮಟ್ಟಿಗೆ ಯಾರಾದ್ರೂ ಒಬ್ರು ಸಂಪನ್ಮೂಲಗಳನ್ನು ಒದಗಿಸುವ ದೃಷ್ಟಿಯಲ್ಲಿ ಅಥವಾ ಚುನಾವಣಾ ಚಾಣಕ್ಯ ರೀತಿಯಲ್ಲಿ ಚುನಾವಣಾ ಒಂದು ಆಗುವುಗಳ ನಿಟ್ಟಿನಲ್ಲಿ ವಿಚಾರ ಮಾಡ್ತಾರಂದ್ರೆ ಅದು ವಿಜೇಂದ್ರ ಅವರ ಕಡೆ ಆಗುತ್ತೆ. ಮತ್ತು ಕೀಳು ಮಟ್ಟದ ರಾಜಕಾರಣ ಮಾಡಿದವಲ್ಲ. ಜೊತೆಗೆ CT ರವಿ ಬಂಧನ ಆದಾಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಷಯದಲ್ಲಿ CT ರವಿ ಬಂಧನ ಆದಾಗ ಹಗಲು ರಾತ್ರಿ ಅನ್ನದೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಏನೇನಾಗತ್ತೆ ಎಲ್ಲವನ್ನೂ ಕೂಡ ಮಾಡಿ ಕೇವಲ 24 ಗಂಟೆ ಒಳಗಾಗಿ CT ರವಿಯನ್ನ ಒಂದು ಬಿಡುಗಡೆ ಮಾಡಿಕೊಂಡು ಬಂದಂತ ಒಬ್ಬ ಸ್ನೇಹಜೀವಿ, ಅಂದ್ರೆ ನಮ್ಮ ಟೀಮನ್ನು ಹೇಗೆ ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದಂತ ಒಬ್ಬ ವ್ಯಕ್ತಿ ಇದ್ರಲ್ಲ, ಅದು ಕೂಡ ವಿಜೇಂದ್ರ ಅವರಿಗೆ ಪ್ಲಸ್ ಆಗುತ್ತೆ. ಇದರ ಜೊತೆಗೆ ಯಾರಿಗೂ ಕೂಡ ಕೇರ್ ಮಾಡಲ್ಲ ಪುಣ್ಯಾತ್ಮ. ನೀವು ಯತ್ನಾಳ್ ಅವರು ಏನೇ ಬಾಯಿ ಬಂದ ಮಾತಾಡಿದ್ರು ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಇವತ್ತೂ ಕೂಡ ಒಂದೇ ಒಂದು ಮಾತಾಡಿಲ್ಲ. ಆದ್ರೆ ಯತ್ನಾಳ್ ಅವರ ವಿಷಯವನ್ನು ಬಿಟ್ಟು, ಜಾರಕಿಹೊಳಿ ಅವರ ವಿಷಯ ಬಿಟ್ಟು, ಪ್ರತಾಪ್ ಸಿಂಹ ಅವರ ವಿಷಯ ಬಿಟ್ಟು ಅಥವಾ ಯಾವ ನಾಯಕ ತನ್ನ ವಿರುದ್ಧ ಮಾತಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ಯಾವುದೇ ಒಬ್ಬ ನಾಯಕನ ವಿರುದ್ಧವಾಗಿ ವೈಯಕ್ತಿಕ ಅವರು ಮಾತಾಡಿದ ಒಂದೇ ಒಂದು ವಿಷಯ ಅಂದ್ರೆ ಸಿದ್ದೇಶ್ವರ ಅವರ ತಂದೆ ಮಲ್ಲಿಕಾರ್ಜುನ್ ಅವರು ನಮ್ಮ ತಂದೆಯವರ ಜೊತೆ ಚೆನ್ನಾಗಿದ್ರು ಅಂತ ವಿಷಯ ಬಂದಾಗ ಕೇಂದ್ರದ ಹೈಕಮಾಂಡ್ ನನಗೊಂದು ಫೋನ್ ಮಾಡುತ್ತೆ, ಯಡಿಯೂರಪ್ಪನವ್ರಿಗೆ ಫೋನ್ ಮಾಡುತ್ತೆ, ನಿಮ್ಮಲ್ಲಿ ಯಾರನ್ನ ಕೇಂದ್ರ ಸಚಿವರಾಗಿ ಮಾಡಬಹುದು ಅಂದಾಗ ಯಡಿಯೂರಪ್ಪನವರು ಹಿಂದೆ ಮುಂದೆ ಯೋಚನೆ ಮಾಡಿದ ಸಿದ್ದೇಶ್ವರ ಹೆಸರು ಹೇಳ್ತಾರೆ ಮತ್ತು ಅದೇ ಕಾರಣಕ್ಕಾಗಿ ಸಿದ್ದೇಶ್ವರ ಕೂಡ ಕೇಂದ್ರ ಸಚಿವರಾಗ್ತಾರೆ. ಅಂತವರು
ನಮ್ಮ ಯಡಿಯೂರಪ್ಪನವರ ಮೇಲೆ, ನಮ್ಮ ಪೂಜ್ಯ ತಂದೆಯವರ ಮೇಲೆ ಒಂದು ಸುಖ ಸುಮ್ಮನೆ ಆರೋಪ ಮಾಡ್ತಿದ್ರೆ ಅದು ನಮಗೆ ಬೇಜಾರು ತಂದಿದೆ ಅನ್ನುವಂಥ ವೈಯಕ್ತಿಕ ವಿಚಾರವನ್ನು ಬಿಟ್ಟು ಇಲ್ಲಿಯ ತನಕ ಅವರು ಕೂಡ ಯಾವುದೇ ಒಬ್ಬ ನಾಯಕನ ಮೇಲೆ ವೈಯಕ್ತಿಕವಾಗಿ ದೂರಿದಂಥ ವ್ಯಕ್ತಿ ಅಲ್ಲ. ಜೊತೆಗೆ ಈ ಎಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಪರ್ಯಾಯ ನಾಯಕನ ಹುಟ್ಟುವ ನಿಟ್ಟಿನಲ್ಲಿ ಅಂದ್ರೆ ಹುಡುಕುವ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಫೇಲ್ ಆಗಿದೆ. ನಿಮಗೆ ಸೋಮಣ್ಣ ಇರಬಹುದು, ಸೋಮಣ್ಣ ಕೂಡ ಒಂದು ಪ್ರಾಂತ್ಯಕ್ಕೆ ಅಥವಾ ಒಂದು ಮಠಕ್ಕೆ ಸೀಮಿತರಾಗ್ತಾರೆ, ಅಥವಾ ಬೇರೆ ಯಾವುದೇ ನಾಯಕ ಸುನಿಲ್ ಕುಮಾರ್ ಕಾರ್ಕಳ ಅವರನ್ನು ತೆಗೆದುಕೊಂಡ್ರು ಕೂಡ ಅವರು ಒಂದು ಏರಿಯಾಕ್ಕೆ ಸೀಮಿತವಾಗ್ತಾರೆ. ಮತ್ತು ಅವರಿಗೆ ವಿಜಯೇಂದ್ರ ಅವರ ಅಂತ 4-5 ಗುಣಗಳು ಅಂದ್ರೆ ಸಂಪನ್ಮೂಲ ಆಗಿರ್ಬೋದು, ಅಥವಾ ಕೆಲವೊಂದು ಮಾತಿನ ವೈಖರಿ ಆಗಿರ್ಬೋದು, ಕೆಲವೊಂದು ವಿಷಯದಲ್ಲಿ ಅವರಿಗೆ ಕಂಪೇರಿಟಬಲಿ ಸ್ವಲ್ಪ ಕಡಿಮೆ ಮಾರ್ಕ್ ಅನ್ನು ಕೊಡಬಹುದು. ಹಾಗಾಗಿ ನೀವು ಯಾರನ್ನೇ ತೆಗೆದುಕೊಂಡ್ರು ಕೂಡ ಕೆಲವೊಬ್ಬ ನಾಯಕರಲ್ಲಿ ವಿಜಯೇಂದ್ರ ಅವರನ್ನ ಸರಿತೂಗಿಸುವಷ್ಟು ಮಾರ್ಕ್ ಅನ್ನು ಕೊಡ್ಲಿಕ್ಕಾಗಲ್ಲ ಅಥವಾ ಮಾರ್ಕ್ಸ್ ಅನ್ನು ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ಬೋದು. ಇವೆಲ್ಲ ದೃಷ್ಟಿಯಲ್ಲಿ ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರನ್ನೇ ಮರು ಆಯ್ಕೆ ಮಾಡಿ ಅವರಿಗೆ ಸುಪ್ರೀಂ ಪವರ್ ಕೊಡುವಂತ ಎಲ್ಲ ಯೋಚನೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಬೇರೆ ಬೇರೆ 5 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕವಾಗಿದೆ. ಅದಾದ ನಂತರ ಇದೀಗ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ. JP ನಡ್ಡಾ ಅವರು ಈಗಾಗಲೇ 5 ವರ್ಷವನ್ನ ಕಾರ್ಯವನ್ನ ಪೂರೈಸಿದರೆ ಅವರ ನಂತರ ಯಾರು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಹೈಕಮಾಂಡ್ ಇದೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ವಿಜಯೇಂದ್ರ ಅವರಿಗೆ ದೊಡ್ಡ ಪವರ್ ಅನ್ನು ಕೊಟ್ಟು ಮರು ಆಯ್ಕೆ ಮಾಡಿ ಈ ರೆಬಲಿಸಮ್ ಅನ್ನ ನಮ್ಮ ರಾಜ್ಯದ ಬಿಜೆಪಿಯಲ್ಲಿ ಏನಾದ್ರು ಒಡಕಿದ್ರೆ ಅವಕ್ಕೆಲ್ಲವೂ ಕೂಡ ನೀನೇ ಮದ್ದರಿಬೇಕೆನ್ನುವಂತ ಸುಪ್ರೀಂ ಪವರ್ ಅನ್ನ ಕೊಡುವಂತ ಎಲ್ಲ ಸೂಚನೆ ಇದೀಗ ವಿಜಯೇಂದ್ರ ಅವರಿಗೆ ಸಿಕ್ಕಿದೆ. ಹಾಗಾಗಿ ವಿಜಯೇಂದ್ರ ಅವರು ಕೂಡ ಇವತ್ತು ಮಾತಾಡಿದರೆ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಪೋಸ್ಟೇ ಖಾಲಿಲ್ಲ ಅಂದಮೇಲೆ ಮತ್ತೆ ಮರು ಆಯ್ಕೆ ಆಗಲಿ, ಮತ್ತೆ ಬದಲಾವಣೆಯಾಗಿ ಹೇಗೆ ಬರುತ್ತೆ ಅನ್ನುವಂತ ಕಾನ್ಫಿಡೆಂಟ್ ಆದಂತ ವಿಷಯ ಹೇಳಿದರೆ, ನಮಗೆ ತಿಳಿದಂತ ಮಾಹಿತಿ ಪ್ರಕಾರ ನವೆಂಬರ್ 10ಕ್ಕೆ ಅವರ 2 ವರ್ಷದ ಅವಧಿ ಮುಗಿಯುತ್ತೆ. ಅದಾದ ನಂತರ ಆಗುವಂತ ಎಲ್ಲ ಲಕ್ಷಣ ಕಂಡು ಬಂದರೂ ಕೂಡ ಇಲ್ಲಿ 2 ಆಪ್ಷನ್ ಅಂತ ಹೇಳ್ಬೋದು. ಒಂದು, ವಿಜಯೇಂದ್ರ ಅವರ ಬರ್ಡೇ ನವೆಂಬರ್ 5ಕ್ಕಿದೆ, ಆವಾಗ ಕೂಡ ಘೋಷಣೆ ಆಗುವಂತ ಮರು ಆಯ್ಕೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಜೊತೆಗೆ ಎಲ್ಲೇ ತನಕ KPCC ಅಧ್ಯಕ್ಷರ ಬದಲಾವಣೆ ಆಗಲ್ಲ ಅಲ್ಲೇ ತನಕ ಮತ್ತೆ ದೊಡ್ಡ ಗೊಂದಲ, ಮತ್ತೆ ದೊಡ್ಡ ಬದಲಾವಣೆ ಆಗುವುದಂತೂ ಕಷ್ಟ ಸಾಧ್ಯ. ಇವೆಲ್ಲವನ್ನು ನೋಡ್ತಾ ಇದ್ರೆ ನವೆಂಬರ್ 5ಕ್ಕೆ ಈಗಾಗಲೇ ವಿಜೇಂದ್ರ ಅವರು ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಮತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತೆ ಅನ್ನುವಂತ ಮಾತನ್ನು ಈಗಲೇ ಹೇಳಿದ್ದಾರೆ. ಹಾಗಾಗಿ ನವೆಂಬರ್ 5ಕ್ಕೆ ವಿಜೇಂದ್ರ ಅವರ ಬರ್ಡೇ ಕೂಡ ಇದೆ. ಈ ಬರ್ಡೇಯ ಸಂತೋಷ ತಂದು ಬಿಜೆಪಿ ಹೈಕಮಾಂಡ್ ಕೂಡ ವಿಜೇಂದ್ರ ಅವರಿಗೆ ದೊಡ್ಡ ಗಿಫ್ಟ್ ಕೊಟ್ಟು ಮತ್ತು ಬಿಜೆಪಿಯನ್ನು ಬೂಸ್ಟ್ ಮಾಡುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಿದೆ. ಹಾಗಾಗಿ ವಿಜೇಂದ್ರ ಅವರು ಆಯ್ಕೆಯಾಗುವುದು ಖಚಿತ. ವಿಜೇಂದ್ರ ಅವರ ವಿರುದ್ಧ ಯಾರೇ ಮುಗಿಬಿದ್ರು, ಯಾರೇ ಏನೇ ಅಂದ್ರೂ ಕೂಡ ವಿಜೇಂದ್ರ ಅವರ ಒಂದು ತೂಕಕ್ಕೆ ಮತ್ತೆ ಯಾರು ಯಂಗ್ಸ್ಟಾರ್ ಅಥವಾ ಹಿರಿಯ ನಾಯಕರು ತೂಕಲ್ಲ ಎನ್ನುವುದು ಕೂಡ ಅವರ ಪ್ಲಸ್ ಪಾಯಿಂಟ್ ಇಂದಾಗ ನಮಗೆ ಕಂಡು ಬರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.